ಅಮ್ಮ ಬೇಗ ಬಾರಮ್ಮ. ಬನ್ನಿಪ್ಪ. ಸುನೆ ಬೇಗ ಬಾರೆ. ಬನ್ನಿಮ್ಮ. ನಡಿಯಪ್ಪ, ನಡಿ ನಡಿ. ಅದೇ ವೀರೇಂದ್ರ. ಅರೆ ವೀರೇಂದ್ರ ಬಾರಪ್ಪ. ಅಮ್ಮ. ಅರೆ ರೀ ಸುನಂದ, ಏನಿದು ಆಶ್ಚರ್ಯ. ಬನ್ನಿ ಅಣ್ಣ. ನಮಸ್ಕಾರ 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 ನಮಸ್ಕಾರ. ಆಶ್ಚರ್ಯ ಏನು ಇಲ್ಲಮ್ಮ, ಪವಾಡ. ನೀವಂತೂ ನಮ್ಮನ್ನು ಮರ್ತು ಬಿಟ್ಟಿದ್ದೀರಿ. ಇವನು ಆಪ್ತ ಸ್ನೇಹಿತ, ಇವನಂತೂ ಒಂದು ದಿವಸನೂ ಜ್ಞಾಪಿಸ್ಕೊಂಡಿಲ್ಲ ನನ್ನನ್ನು. ನಾವು ಬರಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ವಿ. ಏನು ಮಾಡೋದು, ಸೋತೋಗ್ಬಿಟ್ವಿ. ಹಾಗಲ್ಲ ಅಣ್ಣ, ನಿಮ್ಗೇನು ನಡೀತಿದೆ ಗೊತ್ತೇ ಇದೆಯಲ್ಲ. ನಾವ್ಯಾರೂ ಬರೋದಕ್ಕಾಗಲೇ ಇಲ್ಲ. ಒಂದ್ರ ಮೇಲೆ ಒಂದು ಅನಾಹುತ ನಡೀತಾನೆ ಇತ್ತು. ಗೊತ್ತಾಯ್ತು. ಪಾಪ ಆ ಹುಡುಗಿಗೆ ಹೀಗೆಲ್ಲ ಆಗ್ಬಾರ್ದಾಗಿತ್ತು. ಏನು ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಬಾರ ಒಳಗೆ. ಯಾಕೋ, ಏನಾಯ್ತು? ಯಾಕೆ ಏನಾಯ್ತು? ಅಲ್ಲಯ್ಯ, ಇಷ್ಟು ದಿವಸ ಬೇಕಾಯ್ತ ನನ್ನ ಮುಖ ನೋಡೋದಕ್ಕೆ ನೀನು? ಯಾಕೆ ನಿನಗೆ ಬರೋಕ್ಕಾಗಲ್ವಾ? ನನ್ನ ಮನೆಗೆ ಬರೋದಕ್ಕೆ ಕೇಳ್ಕೊಂಡು ಬರ್ಬೇಕಾ ನೀನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಯಾರಿಗೂ ಉತ್ತರ ಕೊಡೋದು ಬೇಡ. ಮೊದಲು ಹೇಳಿದಾಳೆ ಆ ಮಗು? ರೂಮಲ್ಲಿದ್ದಾಳೆ, ಬಾರೋ ಒಳಗೆ ಬಾ. ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಆಂಟಿ. ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಿ. ದೊಡ್ಡದ್ರಲ್ಲಿ ಬರೋ ಅಂಥದ್ದು ಚಿಕ್ಕದ್ರಲ್ಲಿ ಹೋಯ್ತು ಅಂತ ತಿಳ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಇನ್ನು ಮುಂದೆ ಬರೋ ದಿನಗಳೆಲ್ಲ ಬಂಗಾರದ ದಿನಗಳು. ಏನಪ್ಪ ಜಾನಕಿ? ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಂಕಲ್. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಕಷ್ಟ ಅನುಭವಿಸೋ ಹಾಗಾಯ್ತಲ್ಲ ಕಂದ. ಅದನ್ನೇ ಅನುಭವ ಅಂತ ಹೇಳೋದು. ಮನುಷ್ಯನ ಗಟ್ಟಿ ಮಾಡೋದೇ ಅದು. ನಾವು ಪಾಠ ಕಲಿಬೇಕಾಗಿರೋದು ಇಂಥದ್ರಿಂದಲೇ. ಇಂಥ ಕೆಟ್ಟ ಅನುಭವಗಳೇ ನಮ್ಮನ್ನ ಗಟ್ಟಿ ಮಾಡೋದು. ಗೊತ್ತಾಯ್ತು ಮಗಳೇ? ಏನಪ್ಪ ಜಾನಕಿ? ರಾಜೇಂದ್ರ, ಅದೆಲ್ಲ ಹೇಳೋದು ಸುಲಭ. ನಾವು ಪಟ್ಟ ಪಾಡು ನಮಗೆ ಗೊತ್ತು. ಕೆಟ್ಟ ಕಾಲ ನಾವೆಲ್ಲ ಇದ್ದು ಕೂಡ ಹೀಗೆಲ್ಲ ಆಯ್ತಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲರೂ ತಿಳಿದಿರೋರೆ, ಎಲ್ಲರೂ ಬುದ್ಧಿವಂತರು, ಆದರೂ ಕೂಡ ಇಂಥ ಒಂದು ವಂಚನೆ, ಇಂಥ ಒಂದು ಮೋಸ. ಸದ್ಯ ಅದೆಲ್ಲ ತಪ್ಪು ಹೋಯ್ತಲ್ಲ. ಆ ದೇವ್ರ ದೊಡ್ಡವನು. ಅನ್ನೋರೆ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆತುರದ ನಿರ್ಧಾರ ಮಾಡಬೇಡಿ. ಎಲ್ಲ ಕೂತು ಆರಾಮಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಅವನು ಕ್ರಿಮಿನಲ್ ಅಂತ ಗೊತ್ತಿದ್ದಿದ್ರೆ ನಾನೇ ಅವನ ರೆಕಾರ್ಡ್ಸ್ ಎಲ್ಲ ತೆಗಿತಾ ಇದ್ದೆ. ಅದೇ ನನಗೆ ಕಷ್ಟ ಆಗಿರಲಿಲ್ಲ. ಈಗ ನೋಡಿ, ಎಲ್ಲ ಸರಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅವನು ಮದುವೆ ಆಗೋಗಿರೋದು.